ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಮಾರ್ನಿಂಗ್ ಕಾಫಿಯಿಂದ ನನ್ನ ಡೇನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಭಾನುವಾರದ ವ್ಲಾಗ್ ಆಗಿರುತ್ತೆ. ಇದು ಈ ವರ್ಷದ ನಂದು ಕೊನೆ ವ್ಲಾಗ್ ಆಗಿರುತ್ತೆ. ಸೊ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಇನ್ ಅಡ್ವಾನ್ಸ್. ನನ್ನ ಒಂದು ವರ್ಷದ ಜರ್ನಿ ತುಂಬಾ ಚೆನ್ನಾಗಿತ್ತು. ಸೊ ಇದು ಸಬ್ಬಸಿಗೆ ಸೊಪ್ಪು ಪಕ್ಕದ ಮನೆಯಲ್ಲಿ ಬೆಳೆದಿದ್ರು ಅಂತ ಕೊಟ್ಟಿದ್ರು. ಇವತ್ತು ಸಬ್ಬಸಿಗೆ ಸೊಪ್ಪಿನ ಬಸ್ಸಾಂಬಾರನ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ತುಂಬಾ ಫ್ರೆಶ್ ಆಗಿ ತುಂಬ ಚೆನ್ನಾಗಿದೆ. ಹಾಗೆ ನಮ್ಮ ಮಾವರು ಊರಿಗೆ ಹೋಗಬೇಕಾಗಿತ್ತು. ಸೊ ಬೇಗ ಬಂದು ಕ್ವಿಕ್ಕಾಗಿ ತಿಂಡಿನ ಮಾಡಿಕೊಡ್ಬೇಕಾಗಿತ್ತು ಅವರಿಗೆ ಅಂತ ಸ್ವಲ್ಪ ಪ್ರಮಾಣದ ಉಪ್ಪಿಟ್ಟನ್ನ ಮಾಡಿದ್ದೆ. ಭಾನುವಾರ ಆಗಿರೋದ್ರಿಂದ ಪೂಜೆ ಮಾಡಬೇಕಾಗಿತ್ತಲ್ವ. ಸೊ ಇಬ್ಬರೂ ಸೇರಿ ಬೇಗನೆ ಪೂಜೆ ಮಾಡಿದ್ವಿ. ಪೂಜೆ ಕೆಲಸ ಎಲ್ಲ ಮುಗಿಸಿ ಇವಾಗ ನಾನು ಸಾಂಬಾರಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಅವರೆಕಾಯಿನ ತೊಗೊಬಂದಿದ್ರು. ಇದಕ್ಕೆ ಅವರೆಕಾಯಿನ ಹಾಕಿ ಅಡುಗೆ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಸಾರು ಅಂತ ಅವರೆಕಾಯಿನ ಬಿಡಿಸ್ಕೊಳ್ತಾ ಇದ್ದೀನಿ. ಈ ಸಲ ತಂದಿದ್ದು ಅವರೆಕಾಯಿ ತುಂಬಾ ಚೆನ್ನಾಗಿತ್ತು, ಕಾಯಿ ಅಂತ ಹೇಳ್ಬೋದು. ಆ್ಯಂಡ್ ಅವರೇ ಬೇಳೆ ಹಾಕಿ ಇದು ಸಾಂಬಾರು ಮಾಡಿದರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ನಾರ್ಮಲಾಗಿ ನಾನು ಬಸ್ಸಾಂಬಾರು ಯಾವ ಥರ ಮಾಡ್ತೀನೋ ಅದೇ ಥರನೇ ಮಾಡೋದು. ಇದನ್ನು ನಾನು ಲಾಸ್ಟ್ ಒಂದು ವ್ಲಾಗಲ್ಲಿ ಬಸ್ಸಾಂಬಾರನ್ನ ಹೇಗೆ ಮಾಡ್ತೀನಿ ಅಂತ ಶೇರ್ ಮಾಡ್ಕೊಂಡಿದ್ದೆ. ಅವರೆಕಾಳು ಅವರೆಬೇಳೆ ಎರಡನ್ನು ಸೇರಿಸಿ ಇಲ್ಲಿ ನಾನು ಇವತ್ತು ಬಸ್ಸಾಂಬಾರು ಮಾಡ್ಕೊಳ್ತಾ ಇದ್ದೀನಿ. ಇವೆರಡನ್ನು ಸ್ವಲ್ಪ ನೀಟಾಗಿ ನೀರಲ್ಲಿ ಒಂದ್ಸಲ ತೊಳ್ಕೊತೀನಿ. ಇದಕ್ಕೆ ಸ್ವಲ್ಪ ಹೆಸರು ಕಾಳನ್ನ ಸೇರಿಸ್ಕೊಳ್ತೀನಿ. ಬೇಳೆ ಏನೂ ಹಾಕ್ಕೊಳ್ತಾ ಇಲ್ಲ. ಅವಾಗಿನ ಕಾಲ ಅಂತ ಅಂದರೆ ನಮ್ಮ ಅಮ್ಮರ ಕಾಲ ಅಂತ ಹೇಳ್ಬೋದು. ಸೊ ಅವಾಗೆಲ್ಲ ಕುತ್ಕೊಂಡು ಎಲ್ಲ ಹೆಚ್ಕೊಳ್ತಾ ಇದ್ವಿ. ತರಕಾರಿಗಳಾಗಿರ್ಬೋದು, ಕಾಯಿ ತುರಿಯೋದಾಗಿರ್ಬೋದು, ಪ್ರತಿಯೊಂದು ಕುತ್ಕೊಂಡು ಅದನ್ನೆಲ್ಲ ಮಾಡೋ ಪ್ರೊಸೆಸ್ ಇತ್ತು. ಬಟ್ ಇವಾಗ ಏನಾಗಿದೆ ಅಂದರೆ ಎಲ್ಲದೂ ನಿಂತ್ಕೊಂಡೇ ಮಾಡೋದು. ತರಕಾರಿ ಕಟ್ ಮಾಡೋದ್ರಿಂದ ಹಿಡಿದು ಸೊಪ್ಪು, ಸದೆ, ಈರುಳ್ಳಿ ಪ್ರತಿಯೊಂದನ್ನು ನಿಂತ್ಕೊಂಡೇ ಕಟ್ ಮಾಡೋದು. ಕುತ್ಕೊಳ್ಳೋ ನೆಸೆಸಿಟಿನೇ ಇಲ್ಲ. ಯಾಕಂದರೆ ಅಷ್ಟು ಪೇಷನ್ಸ್ ಇಲ್ಲ ಕೂತ್ಕೊಂಡು ಅದನ್ನು ತೊಳ್ಕೊಂಡು ಹೆಚ್ಕೊಳ್ಳೋದು ಇಲ್ಲ. ಏನಿದ್ರು ಕೌಂಟರ್ ಟಾಪ್ ಮೇಲೆ ಇಟ್ಕೊಂಡು ಚಾಪಿಂಗ್ ಬೋರ್ಡಲ್ಲಿ, ಇಲ್ಲಾಂದರೆ ಟೈಲ್ಸ್ ಚೆನ್ನಾಗಿರುತ್ತಲ್ವ ಅದನ್ನು ಸ್ವಲ್ಪ ಒರೆಸ್ಕೊಂಡು ಅಲ್ಲೇ ಹೆಚ್ಕೊಳ್ತಾರೆ. ಆ್ಯಂಡ್ ಹಾಗೆ ಕಾಯಿ ತುರಿಯೋದು ಕೂಡ ಅಲ್ಲೇ ಫಿಕ್ಸ್ ಮಾಡ್ಕೊಂಡು ತುರಿಯೋ ಥರದ್ದು ಕೂಡ ಬಂದಿದೆ. ಸೊ ಈಗ ಅದನ್ನು ಯೂಸ್ ಮಾಡ್ತಾರೆ. ಸೊ ನಾನು ಕಾಯಿ ತುರಿಯೋಕ್ಕೆ ಮಾತ್ರ ಕೆಳಗಡೆ ಕೂತ್ಕೊಳ್ಳೋದು. ಇನ್ನೆಲ್ಲದು ಬೇಗ ಕ್ವಿಕ್ಕಾಗಿ ಆಗಿಬಿಡತ್ತೆ ಅಂತ ಎಲ್ಲದನ್ನು ನಾನು ಅಲ್ಲೇ ನಿಂತ್ಕೊಂಡೇ ಕಟ್ ಮಾಡ್ತೀನಿ. ಹಾಗಾಗಿ ನಮಗೆ ಕಾಲು ನೋವು ಬರ್ತಾ ಇರೋದೆ ಅಂತ ಅನಿಸುತ್ತೆ. ಯಾಕಂದರೆ ಇವಾಗ ತುಂಬಾ ಕಾಲು ಪೇಯ್ನ್ ಬರುತ್ತೆ. ನನಗಂತೂ ಯಾವಾಗ ಕುತ್ಕೊತೀನಪ್ಪ ಅಂತ ಅನಿಸ್ಬಿಡುತ್ತೆ. ಪಾದಗಳೆಲ್ಲ ಅಷ್ಟು ನೋವು ಬರುತ್ತೆ. ಯಾಕೆ ಅಂತ ರೀಸನ್ ಬಂದರೆ ಇದೇ ಆಗಿರುತ್ತೆ. ಕುತ್ಕೊಂಡು ಎಲ್ಲ ಮಾಡಬೇಕು ಅಂತ ಅಂದ್ಕೊತೀನಿ. ಬಟ್ ಟೈಮ್ ಇರೋದೇ ಇಲ್ಲ. ಬೇಗ ಮಾಡಿ ಮುಗಿಸ್ಬಿಡೋಣ ಅಂತ ಇವಾಗ ಎಲ್ಲ ಸಬ್ಬಸಿಗೆ ಸೊಪ್ಪನ್ನು ಹೆಚ್ಕೊಂಡು ನೀಟಾಗಿ ತೊಳ್ಕೊಂಡು ಬಂದೆ. ಈಗ ಕುಕ್ಕರಲ್ಲಿ ವಿಷಲ್ ಹೊಡಿಸ್ತೀನಿ. ಪಾತ್ರೆಯಲ್ಲಿ ಕೂಡ ಬೇಯಿಸ್ಕೊಳ್ಬೋದು, ಬಟ್ ಕುಕ್ಕರಲ್ಲಿ ಬೇಗ ಆಗಿಬಿಡುತ್ತೆ ಅಂತ. ಸೊ ಇದು ಒಂದು ಇನ್ನೊಂದು ರೀಸನ್ ಬಂದು ಪಾತ್ರೆಯಲ್ಲಿ ಬೇಯಿಸೋದು. ಆವಾಗ ಮಣ್ಣಿನ ಪಾತ್ರೆಯಲ್ಲೆಲ್ಲ ಮಾಡ್ತಾಯಿದ್ರು. ಅವಾಗೆಲ್ಲ ಹೆಲ್ದಿಯಾಗಿರ್ತಾಯಿದ್ರು. ಕುಕ್ಕರ್ ಯೂಸ್ ಮಾಡಿದ್ರೆ ಅನ್ಹೆಲ್ದಿ ಅಂತ ಹೇಳ್ತಾರೆ. ಬಟ್ ನಾವು ಅದನ್ನೇ ಯೂಸ್ ಮಾಡ್ತೀವಿ. ಇವಾಗಿನ ಕಾಲಕ್ಕೆ ನಾವು ಹೇಗೆ ಚೇಂಜ್ ಆಗ್ತೀವಿ ಅಂತ, ಅದು ಹೇಗೆ ನಡೀತಾ ಇದೆಯೋ ನಾವು ಅದಕ್ಕೆ ಅಡಿಕ್ಟ್ ಆಗಿಬಿಟ್ಟಿರ್ತೀವಿ. ಸೊ ನೆನ್ನೆ ತೋರಿಸ್ದೆ ಬ್ಲಾಗಲ್ಲಿ ಫ್ಲವರ್ಸ್ ಎಲ್ಲ ಹಾಳಾಗಿತ್ತು. ನಾಳೆ ಹೊಸ ಹೂಗಳನ್ನ ಇಡಬೇಕು ಅಂತ, ಹಾಗಾಗಿ ಹೂಗಳನ್ನೆಲ್ಲ ತೆಗಿತಾ ಇದ್ದೀನಿ. ಈ ರೀತಿ ಹೂಗಳನ್ನ ಜೋಡಿಸಿದ್ರೆ ನೋಡೋದಕ್ಕೆ ಒಂಥರ ತುಂಬಾ ಚೆನ್ನಾಗಿರುತ್ತೆ. ಅದು ಬತ್ತು ಹೋದಾಗ ಬೇಜಾರು ಅನಿಸುತ್ತೆ. ಸೊ ಹಾಗಾಗಿ ಇದು ಒಂದು 4-5 ವೀಕ್ ತನಕನೂ ಚೆನ್ನಾಗೇ ಇರುತ್ತೆ ಹೂಗಳು, ಸೇವಂತಿಗೆ ಹೂಗಳು. ಆ್ಯಂಡ್ ಈ ಹೂಗಳಿಂದನೂ ಕೂಡ ಈಗೆಲ್ಲ ಹೊಸದಾಗಿ ಕಂಡುಹಿಡ್ದಿದ್ದಾರೆ. ಹಳೆ ಬಾಡೋಗಿರೋ ಹೂಗಳನ್ನೆಲ್ಲ ಅದನ್ನು ಒಣಗಿಸಿ ಅದರಲ್ಲೂ ಕೂಡ ಒಂದು ಪರಿಮಳದ ಇದನ್ನು ಮಾಡ್ಬೋದು ಅಂತ. ಸೊ ಅಷ್ಟೊಂದೆಲ್ಲ ನನಗೇನು ಟೈಮ್ ಇಲ್ಲ ಅದನ್ನೆಲ್ಲ ಮಾಡೋದಕ್ಕೆ. ಆ್ಯಂಡ್ ಈಗ ಬಂದು ನಮ್ಮೂರಲ್ಲಿ ಕೋಳಿಗೆ ಇವಾಗ ಬೆಳಗ್ಗೆ ಆಗಿದೆ ಅನಿಸುತ್ತೆ, ತುಂಬಾ ಕೂಗ್ತಾ ಇದೆ. ಆ್ಯಂಡ್ ನನಗೆ ವಾಯ್ಸ್ ಓವರ್ ಕೊಡೋದಕ್ಕೆ ಸಂಜೆ ಟೈಮಲ್ಲೇ ನನಗೆ ಕಂಫರ್ಟಬಲ್. ಯಾಕಂದರೆ ಮನೇಲಿ ಯಾರೂ ಇರೋದಿಲ್ಲ. ಮಗನೂ ಆಟಾಡೋಕ್ಕೆ ಹೋಗಿರ್ತಾನೆ, ಮನೆಯಲ್ಲೂ ಯಾರೂ ಇರೋದಿಲ್ಲ. ಸೊ ಹಾಗಾಗಿ ನಾನು ಸಂಜೆ 4 to 6 ಒಳಗೆ ನಾನು ವಾಯ್ಸ್ ಓವರ್ ಕೊಡ್ತೀನಿ. ಆದರೆ ಆ ಟೈಮಲ್ಲೇ ಇಲ್ಲಿ ನಮ್ಮೂರಲ್ಲಿ ಹಸುಗಳು ಕೂಗೋದು, ಕೋಳಿ ಕೂಗೋದು, ಮಕ್ಕಳು ಆಟ ಆಡೋ ಸೌಂಡು ಸುಮಾರು ಸಲ ಅಂದ್ಕೊಳ್ತೀನಿ ನಾನು ಅರ್ಲಿ ಮಾರ್ನಿಂಗ್ ಬೇಗ ಎದ್ದು ವಾಯ್ಸ್ ಓವರ್ ಕೊಡೋಣ ಅಂತ. ಒಂದು ಸಲ ಟ್ರೈ ಮಾಡಿದ್ದೀನಿ ಕೂಡ. ಆದರೆ ಆವಾಗ ಮಾರ್ನಿಂಗ್ ವಾಯ್ಸ್ ಗೊತ್ತಿರುತ್ತಲ್ವ, ಸ್ವಲ್ಪ ಚೇಂಜಸ್ ಇರುತ್ತೆ. ಆ್ಯಂಡ್ ಎಲ್ಲರೂ ಮಲಗಿದ ಮೇಲೆ ವಾಯ್ಸ್ ಓವರ್ನ ಕೊಡೋಣ ಅಂತ ಅಂದ್ಕೊತೀನಿ. ಬಟ್ ಇಲ್ಲಿ ಫ್ಯಾನ್ ಸೌಂಡು ತುಂಬ ಜೋರಾಗಿ ಹಾಕಿರ್ತಾರೆ. ಸೊ ಫ್ಯಾನ್ ಸೌಂಡೇ ಅದು ಡಿಸ್ಟರ್ಬೆನ್ಸ್ ಅನಿಸುತ್ತೆ. ನನಗೆ ಯಾವಾಗ ವಾಯ್ಸ್ ಓವರ್ ಕೊಡಬೇಕು ಅನ್ನೋದೇ ಒಂದು ತಲೆನೋವಾಗಿದೆ. ಎಡಿಟ್ ಮಾಡ್ಬೋದು, ವಿಡಿಯೋ ಮಾಡ್ಕೊಳ್ಬೋದು, ವಾಯ್ಸ್ ಓವರ್ ಕೊಡೋದೇ ಒಂದು ಹಿಂಸೆ ಅಂತ ಅನಿಸುತ್ತೆ. ಆ್ಯಂಡ್ ಓಕೆ, ಈ ಥರ ಫ್ರೆಶ್ ಫ್ಲವರ್ಸ್ನ ನಾವು ಹಾಕಿದಾಗ ಅದನ್ನು ನೋಡಿದಾಗ ಅದು ಒಂಥರ ಪಾಸಿಟಿವ್ ವೈಬ್ಸ್ ಬರುತ್ತೆ. ಮನೇಲಿ ಕೂಡ
ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಅಂಡ್ ಇದನ್ನು ಟೇಬಲ್ ಮೇಲೆ ಇಟ್ಟಾಗ ಯಾರಾದರೂ ಗೆಸ್ಟ್ಗಳು ಬಂದಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಆದರೆ ನಮ್ಮನೆ ಬೇಬಿ ನಿಜವಾಗ್ಲೂ ಇದನ್ನು ಇಡಲ್ಲ, ಅದರಲ್ಲೇ ಆಟ ಆಡ್ತಾಳೆ. ಆ್ಯಂಡ್ ಹಾಗಾಗಿ ನಾನಿಲ್ಲಿ ದೇವ್ರ ಮನೆ ಮೇಲೆ ಇಟ್ಕೊಂಡಿರ್ತೀನಿ, ನನಗೆ ಒಂದು ಪಾಸಿಟಿವ್ ವೈಬ್ಸ್ ಬರಲಿ ಅಂತ ಅಡುಗೆ ಮಾಡಬೇಕಾದ್ರೆ. ಆ್ಯಂಡ್ ಇದು ಹೇಗಿದೆ ಅಂತ ನೀವು ಕಮೆಂಟ್ ಮಾಡಿ ಹೇಳಿ. ಸೊ ಕಮೆಂಟ್ ಮೂಲಕ ನನಗೆ ನಿಮ್ಮ ಮನಸ್ಸಿನಲ್ಲಿ ಏನು ಅನಿಸ್ಬೋದು, ನನ್ನ ಬ್ಲಾಗ್ ಬಗ್ಗೆ ಏನು ಹೇಳಬೇಕು ಅಂತ ಅಂದ್ಕೊಂಡಿದ್ದೀರೋ ಕಮೆಂಟ್ ಮಾಡಿ ದಯವಿಟ್ಟು ಹೇಳಿ. ತುಂಬ ದಿನಗಳಿಂದ ನಾನು ಮಂತ್ರಾಲಯ ಹೋಗಬೇಕು ಅಂತ ಅಂದ್ಕೊಳ್ತಾನೆ ಇದ್ದೀನಿ. ಯಾಕೋ ಮಂತ್ರಾಲಯ ಹೋಗೋ ಕಾಲ ಕೂಡ ಬರ್ತಾಯಿಲ್ಲ. ಸೊ ಅಮೌಂಟ್ ಎಲ್ಲ ಅಡ್ಜಸ್ಟ್ ಮಾಡಿಕೊಂಡ್ರು ಹೋಗೋಕ್ಕೆ ಆಗ್ತಾಯಿಲ್ಲ. ಯಾಕಂದರೆ ರಾಯರು ನಮ್ಮನ್ನ ಕರ್ಸ್ಕೊತಾರೆ ಅನ್ನೋದು ಒಂದು ನಂಬಿಕೆ ಇದೆ. ಸೊ ಅವ್ರು ಯಾವಾಗ ಕರ್ಸ್ಕೊತಾರೋ ಆವಾಗೇ ನಾವು ಹೋಗಬೇಕಾಗತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು ನಾನು ಲಾಸ್ಟ್ ಟೈಮು ಮಂತ್ರಾಲಯ ಹೋಗಿ ಬಂದಿದ್ದೆ. ನನಗೆ ಅವಾಗಷ್ಟು ರಾಯರ ಮೇಲೆ ನಂಬಿಕೆ ಇರಲಿಲ್ಲ. ಬಟ್ ಕೆಲವೊಂದು ಪವಾಡಗಳು ಅವರಿಂದ ನನಗೆ ಆದಮೇಲೆ ನಾನು ತುಂಬಾ ಅವ್ರನ್ನ ನಂಬಿದ್ದೀನಿ. ಮಂತ್ರಾಲಯಕ್ಕೆ ಹೋಗಿ ನಾನು ಫೋಟೋ ತೊಗೊಂಡು ಮತ್ತು ಪರಿಮಳ ಗ್ರಂಥ ಹಾಗೆ ಬೃಂದಾವನ ಎಲ್ಲ ತೊಗೊಂಡು ಬರಬೇಕು ಅಂತ ತುಂಬಾ ಅಂದ್ಕೊಂಡಿದ್ದೆ. ಈ ವರ್ಷ ಒಳಗೆ ನಾನು ಮಂತ್ರಾಲಯ ಹೋಗಬೇಕಂತ ಮಾಡ್ಕೊಂಡಿದ್ದೆ. ಆದರೆ ಹೋಗೋಕ್ಕೆ ಆಗಿಲ್ಲ. ನನ್ನ ನಾಮಲೇಖನ ಬರೆಯೋದು ಕೂಡ ಸ್ಟಾಪ್ ಆಗ್ತಾಯಿದೆ, ಅಂದರೆ ಬರೆಯೋದಕ್ಕೆ ಸ್ವಲ್ಪ ಡಿಲೇ ಆಗ್ತಾಯಿದೆ. ಹಾಗಾಗಿ ನಾನು ಒಂದು ಆನ್ಲೈನಲ್ಲಿ ರಾಯರ ಫೋಟೋನ ನಾನು ಬುಕ್ ಮಾಡಿದ್ದೆ. ನಿನ್ನೆ ಇದು ನಾಳೆ ಬರುತ್ತೆ ಅಂತ ಗೊತ್ತಿತ್ತಲ್ವ. ಸೊ ನಾನು ನಿನ್ನೆ ಯಾಕೋ ನನ್ನ ಮನಸ್ಸಲ್ಲಿ ಅನ್ನಿಸ್ತು, ರಾಯರು ನಮ್ಮ ಮನೆಗೆ ಬರೋವರೆಗೂ ನಾನು ಒಂದು ಲೋಟ ನೀರನ್ನು ಕುಡಿಯಲ್ಲ ಅಂತ ಹೇಳ್ಕೊಂಡಿದ್ದೆ. ಅದೇ ಥರ ನಾನು ಬೆಳಿಗ್ಗೆ ಇದ್ದಾಗಿಂದ ಒಂದು ಲೋಟ ನೀರು ಕೂಡ ಏನನ್ನು ತೊಗೊಂಡಿಲ್ಲ. ಬಟ್ ಅದೇ ಎನರ್ಜಿ ನನ್ನಲ್ಲೇ ಇತ್ತು. ಹಾಗೆ ನಾನು ಎಲ್ಲ ಕೆಲಸಗಳನ್ನ ಮಾಡಿಕೊಂಡೆ, ವಾರ ಎಲ್ಲ ಮಾಡಿ ಅಡುಗೆ ಎಲ್ಲನೂ ಮಾಡ್ತಾಯಿದ್ದೆ. ಒಂದು ಸ್ವಲ್ಪನೂ ನನಗೆ ಸುಸ್ತು ಅನ್ನೋದೇ ಎಲ್ಲೂ ಕಾಣಿಸ್ತಾ ಇರಲಿಲ್ಲ. ಆದರೆ ಡೆಲಿವರಿ ತುಂಬಾ ಬೇಗನೆ ಬಂತು. ರಾಯರು ನಮ್ಮ ಮನೆಗೆ ಬಂದರು. ಸೊ ನನಗಂತೂ ತುಂಬಾ ಖುಷಿ ಆಯಿತು. ಅವ್ರ ಕಾಲ್ ಬಂದು ಪಾರ್ಸಲ್ ಬಂದಿದೆ ಅಂತ ಹೇಳಿದ ತಕ್ಷಣ ಅದೊಂಥರ ತುಂಬ ಮನಸ್ಸಿಗೆ ತುಂಬಾ ಖುಷಿ ಆಯಿತು. ಫೋಟೋ ನಾನು ಅಂದ್ಕೊಂಡ ಥರ ಫೋಟೋ ಬಂದಿಲ್ಲ. ಮತ್ತು ನಾನು ಸೈಜು ನೋಡಿಬಿಟ್ಟೆ ನಾನು ಬುಕ್ ಮಾಡಿದ್ದೆ. ಆದರೆ ಇದು ಸೈಜ್ ಸ್ವಲ್ಪ ದೊಡ್ಡನೇ ಬಂದಿದೆ. ಅದು ತುಂಬಾ ಚೆನ್ನಾಗಿದೆ. ನನಗೆ ಇದನ್ನು ವಾಪಸ್ ಕಳಿಸೋಕ್ಕೆ ಇಷ್ಟ ಇಲ್ಲ. ಯಾಕಂದರೆ ನಮ್ಮ ಮನೆಗೆ ಬಂದಿರೋ ರಾಯರನ್ನ ನಾನು ಮತ್ತೆ ವಾಪಸ್ ಕಳಿಸಲ್ಲ. ಕಷ್ಟ ಆದರೂ ಚೆನ್ನಾಗಿದ್ರು ಚೆನ್ನಾಗಿಲ್ಲ ಅಂದರೂ ಇಟ್ಕೊಂಡು ಪೂಜೆ ಮಾಡ್ತೀನಿ. ಸೊ ನಾನು ಇಲ್ಲಿ ದೇವ್ರ ಮನೆಯಲ್ಲಿ ಒಂದು ಸೆಟಪ್ನ ಮಾಡ್ಕೊಂಡಿದ್ದೆ. ಫಸ್ಟು ರಾಯರ ಫೋಟೋ ಬಂದಮೇಲೆ ಅದನ್ನೆಲ್ಲ ರೀಸೆಟಪ್ ಮಾಡೋಣ ಅಂತ ನನ್ನ ಹಾಗೆ ಇಟ್ಟಿದ್ದೆ. ಬಂದ ತಕ್ಷಣ ಫೋಟೋನ ನೀಟಾಗಿ ಒಂದು ಸಲ ಒರೆಸಿ ಅದಕ್ಕೆ ಅರಿಶಿನ ಕುಂಕುಮನ ಹಚ್ಚಿ ಅದಕ್ಕೆ ಎಲ್ಲಿ ಪ್ಲೇಸಸ್ ಅಂತ ನಾನು ಮಾಡ್ಕೊಂಡಿದ್ನಲ್ಲ ಅದೇ ಪ್ಲೇಸಸ್ಸಲ್ಲಿ ಇದನ್ನೆಲ್ಲ ತೆಗೆದು ನೀಟಾಗಿ ಆ ಪ್ಲೇಸಸ್ಸಲ್ಲಿ ಇಟ್ಕೊಳ್ಬೇಕು. ಈಗ ಅದನ್ನೆಲ್ಲ ನಾನು ತೆಗೆದು ನೀಟಾಗಿ ಆ ಪ್ಲೇಸಸ್ಸಲ್ಲಿ ಇಡಬೇಕಾದ್ರೆ ಅಲ್ಲಿರೋ ಕೆಲವೊಂದು ದೇವ್ರ ಫೋಟೋಗಳನ್ನ ನಾನು ಬೇರೆ ಕಡೆ ರಿಪ್ಲೇಸ್ಮೆಂಟ್ ಮಾಡಲೇಬೇಕು. ಸೊ ಅದನ್ನೆಲ್ಲ ಮಾಡಿ ನಾನು ರಾಯರಿಗೆ ಹೂವನ್ನು ಇಟ್ಟು ಪೂಜೆನ ಮಾಡಿದೆ. ಮನಸ್ಸಿಗೆ ಒಂಥರ ತುಂಬಾ ಖುಷಿ ಆಯಿತು. ಕಣ್ಣಲ್ಲಿ ಇದ್ದಕ್ಕಿದ್ದಂಗೆ ನೀರು ಬಂತು. ಅದೇನೋ ಆ ರಾಯರ ಪವಾಡ ಅನಿಸುತ್ತೆ. ಅದು ಯಾಕೆ ನಾನು ಅದನ್ನು ನಂಬಿದ್ದೀನಿ ಅನ್ನೋದೇ ನನಗೆ ಇವಾಗಲೂ ಗೊತ್ತಾಗ್ತಾ ಇಲ್ಲ. ಸೊ ಬಟ್ ನನಗೆ ಇದರಿಂದ ತುಂಬಾ ಒಳ್ಳೆಯದಾಗಿದೆ. ರಾಯರಿಂದ ನನಗೆ ಹೇಳಿದ ತಕ್ಷಣ ಸುಮಾರು ಸಲ ನಾನು ಕೇಳಿದ ತಕ್ಷಣ ಪಟ್ಟಂತ ಆ ಕೆಲಸ ಆಗಿಬಿಟ್ಟಿದೆ. ಸೊ ಹಾಗಾಗಿ ನಾನು ಸಾಕಷ್ಟು ಅವ್ರನ್ನ ನಂಬಿಟ್ಟಿದ್ದೀನಿ. ಈಗಲಾದರೂ ಅಷ್ಟೇ ನಾನು ನಮ್ಮ ಗಣೇಶನ ನಂಬೋದು. ಏನಾದರೂ ಒಂದು ಕಷ್ಟ ಅಂತ ಬಂದ ತಕ್ಷಣ ಗಣೇಶ ಅಂದ್ಕೊಂಡ್ಬಿಡ್ತೀನಿ. ಅದಾದಮೇಲೆ ರಾಯರ ಆಗೋದು. ಬಟ್ ಆದರೂ ರಾಯರನ್ನ ತುಂಬಾ ನಂಬಿದ್ದೀನಿ. ಆ ರಾಯರು ಕೊನೆಯವರೆಗೂ ನನಗೆ ಇದೇ ಥರ ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ. ರಾಯರನ್ನ ನಂಬಿದವ್ರನ್ನ ಅವ್ರು ಯಾವತ್ತೂ ಕೈ ಬಿಡಲ್ಲ ಅನ್ನೋದಕ್ಕೆ ನಾನು ತುಂಬಾ ಸಾಕ್ಷಿಯಾಗಿರ್ತೀನಿ. ಲಾಸ್ಟ್ ಟೈಮ್ ನಾನು ಮಂತ್ರಾಲಯ ಹೋಗಿ ಬಂದು ನಾನು 3 ವಾರ ಗುರುವಾರ ಒಪ್ಪತ್ತನ್ನ ಮಾಡಿದ್ದೆ. ಆವಾಗ ನನಗೆ ಏನೂ ಅದು ಎಫೆಕ್ಟ್ ಆಗಲೇ ಇಲ್ಲ ನನಗೆ. ಬಟ್ ಇವಾಗ ನಾನು ಮಂತ್ರಾಲಯಕ್ಕೆ ಹೋಗಿಲ್ಲ. ಬಟ್ ಅವರಾಗೆ ನನಗೆ ಕನಸಲ್ಲಿ ಬರೋದಾಗಿರ್ಬೋದು, ನಾನು ಹೇಳಿದ್ದನ್ನು ಮಾಡಿಕೊಡೋದಾಗಿರ್ಬೋದು, ಪ್ರತಿಯೊಂದನ್ನು ಮಾಡಿದ್ದಾರೆ. ಅವರಿಂದ ನನ್ನ ಒಂದು ಯಶಸ್ಸು ಸಾಧಿಸ್ತಾ ಇದ್ದೀನಿ ಅಂತ ನಾನು ಹೇಳ್ಬೋದು. ಸೊ ಹಾಗಾಗಿ ಅವ್ರನ್ನ ನಾನು ಕೊನೆಯವರೆಗೂ ಆರಾಧಿಸಬೇಕು ಅಂತ ಮನಸ್ಸಲ್ಲಿ ತುಂಬಾ ಅಂದ್ಕೊಂಡಿದ್ದೇನೆ. ನಾನು ನೆಕ್ಸ್ಟ್ ಮಂತ್ರಾಲಯಕ್ಕೆ ಹೋಗಿ ಬಂದಾಗ ಇನ್ನೊಂದು ಫೋಟೋ ಜೊತೆಗೆ ಬೃಂದಾವನ ಮತ್ತು ಪರಿಮಳ ಗ್ರಂಥನ ಎಲ್ಲ ತೊಗೊಂಡು ಬಂದು ಈ ಫೋಟೋನ ನಾನು ನನ್ನ ಬೆಡ್ರೂಮಲ್ಲೇ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೇನೆ. ಇದೆಲ್ಲ ಆದಮೇಲೆ ನಾನು ಒಂದು ಲೋಟ ನೀರನ್ನ ತೊಗೊಂಡಿದ್ದು 11:30 ಆಗ್ತಾ ಬಂದಿತ್ತು. ಒಂದು ಸ್ವಲ್ಪನೂ ನನಗೆ ಬಾಯಾರಿಕೆ ಆಗಿರಲಿಲ್ಲ, ಹಸಿವಾಗ್ತಾ ಇರಲಿಲ್ಲ, ಸುಸ್ತಾಗ್ತಾ ಇರಲಿಲ್ಲ. ಅದೆಲ್ಲ ರಾಯರ ಮಹಿಮೆ ಅಂತ ಹೇಳ್ಬೋದು. ಅದಾದಮೇಲೆ ನಾನು ಮನೆಯವ್ರಿಗೆಲ್ಲ ಚಿತ್ರಾನ್ನ ಮಾಡಿದ್ದೆ. ಯಾಕಂದರೆ ಉಪ್ಪಿಟ್ಟು ಸ್ವಲ್ಪ ಬೇಗ ಮಾಡಬೇಕಾಗಿತ್ತಲ್ವ, ಅದಕ್ಕೆ ಸ್ವಲ್ಪನೇ ಮಾಡಿದ್ದೆ. ಆಮೇಲೆ ಚಿತ್ರಾನ್ನ ಆದಮೇಲೆ ನಾನು ಇಲ್ಲಿ ಬಸ್ಸಾಂಬಾರು ಎಲ್ಲ ರೈಸು ಎಲ್ಲದನ್ನು ಮಾಡಿ ಮುಗಿಸ್ಕೊಂಡೆ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ಮೇಲೆ ಇವತ್ತು ಮತ್ತೆ ಒಂದು ಪಾರ್ಸಲ್ ನನಗೆ ಬಂತು. ಈ ಪಾರ್ಸಲ್ ನಾನು ಯಾಕೆ ತೋರಿಸ್ತಾ ಇದ್ದೀನಿ ಅಂತಂದರೆ, ಮನೆಯಲ್ಲಿ ನಾನು
ಪಾತ್ರೆ ತೊಳೆಯೋದಕ್ಕೆ ಸ್ಕ್ರಬ್ನ ತೊಗೊಂಡಿದ್ದೆ. ಸುಮಾರು ಸ್ಕ್ರಬ್ಗಳನ್ನ ತೊಗೊಂಡಿದ್ರೆ ನನಗೆ ಯಾವುದೂ ಯೂಸ್ ಆಗ್ತಾ ಇರಲಿಲ್ಲ. ಇದು ಒಂಥರ ಡಿಫ್ರೆಂಟಾಗಿತ್ತು ಮತ್ತು ಸುಮಾರಷ್ಟು ರಿವ್ಯೂಸ್ಗಳು ಬರ್ತಾಯಿತ್ತು. ಹಾಗಾಗಿ ನಾನು ಈ ಥರ ಸ್ಕ್ರಬ್ಬರ್ನ ತರಿಸ್ಕೊಂಡೆ. ಇದ್ರ ಕ್ವಾಲಿಟಿ ಅಷ್ಟು ಚೆನ್ನಾಗಿಲ್ಲ, ತುಂಬಾ ತೆಳ್ಳಗಿದೆ. ಇದು ಹೇಗೆ ಬರುತ್ತೆ ಅಂತ ಗೊತ್ತಿಲ್ಲ. ನಾನು ಲಾಸ್ಟ್ ಟೈಮ್ ನಮ್ಮ ಮಾಮರ ಮನೆಗೆ ಹೋದಾಗ ಅಲ್ಲಿ ಚೆನ್ನಾಗಿತ್ತು, ಸ್ವಲ್ಪ ದಪ್ಪವಾಗಿ ಚೆನ್ನಾಗಿತ್ತು ಸ್ಕ್ರಬ್ಬರು. ನಾನು ಅವರಿಗೆ ಹೇಳಿದ್ದೆ ತೊಗೊಳ್ಳಿ ಅಂತ. ಅವರು ಇಲ್ಲೇ ಮನೆ ಹತ್ರ ಬಂದಿರೋ ಗಾಡಿಯವ್ರ ಹತ್ರ ತೊಗೊಂಡಿದ್ರಂತೆ. ಅಲ್ಲಿ ತೊಗೊಳಕ್ಕಾಗಿಲ್ಲ ಅಂತ ನಾನು ಇದನ್ನು ಮೀಶೋಯಿಂದ ಬುಕ್ ಮಾಡಿದೆ. 5 ಪೀಸಿಗೆ 80 ರೂಪಾಯಿನ ಕೊಟ್ಟಿದ್ದೀನಿ. ತುಂಬಾ ತೆಳುಗಿದೆ ಮತ್ತು ಇಲ್ಲಿ ಸ್ಟೀಲ್ ಸ್ಕ್ರಬ್ಬು ಮತ್ತು ವಯರ್ ಎರಡನ್ನು ಆ್ಯಡ್ ಮಾಡಿದ್ದಾರೆ. ಇದು ಹೇಗೆ ಯೂಸ್ ಆಗುತ್ತೆ ಅಂತ ಗೊತ್ತಿಲ್ಲ. ಪಾತ್ರೆನ ತೊಳೆದು ನೋಡಬೇಕು. ಸಿಂಕಲ್ಲಿ ಸುಮಾರಷ್ಟು ಪಾತ್ರೆಗಳಿದೆ. ತುಂಬಾ ಸಾಫ್ಟ್ ಇದೆ ಅದು. ಅಂದರೆ ಬೇಗನೆ 1-2 ಡೇಸಿಗೆ ಹರಿದೋಗ್ಬಿಡುತ್ತೋ ಏನೋ ಗೊತ್ತಿಲ್ಲ. ಆ್ಯಂಡು ತುಂಬ ದಿನಗಳಿಂದ ನಾನು ಇದ್ರ ಬಗ್ಗೆ ಸ್ವಲ್ಪ ಹೇಳಬೇಕು ಅಂತ ಅಂದ್ಕೊತಾ ಇದ್ದೆ. ನಾವು ಎಷ್ಟೇ ನೀಟಾಗಿ ಕ್ಲೀನಾಗಿ ಹೈಜೀನ್ ಮೇಂಟೈನ್ ಮಾಡಿದ್ರು ನಮ್ಮ ಗಲೀಜುಗಳು ಪಾತ್ರೆಗಳ ಮೂಲಕ ಹೇಗೆ ಬರುತ್ತೆ ಅಂದರೆ ಈ ಸ್ಕ್ರಬ್ಗಳಿಂದ ಪಾತ್ರೆಗಳಿಗೆ ಕ್ರಿಮಿಕೀಟಗಳು ಬರುತ್ತೆ ಅಂತ ಹೇಳ್ತಾರೆ. ಸೊ ಬಿಕಾಸ್ ಅಂದರೆ ನಾವು ಸ್ಕ್ರಬ್ಬಲ್ಲಿ ಅದೇ ಸ್ಕ್ರಬ್ನ ತಿಂಗಳಾನುಗಟ್ಟಲೆ ಯೂಸ್ ಮಾಡಿದ್ರೆ ಅದರಲ್ಲಿ ಬ್ಯಾಕ್ಟೀರಿಯಾಗಳು ಹಾಗೆ ಇರುತ್ತೆ. ಅದರಲ್ಲೇ ನಾವು ಪಾತ್ರೆಗಳನ್ನ ವಾಶ್ ಮಾಡಿದಾಗ ಪಾತ್ರೆಗಳಲ್ಲಿ ಬ್ಯಾಕ್ಟೀರಿಯಾಗಳು ಅಂಟ್ಕೊಳ್ಳುತ್ತೆ ಅಂತ ಸುಮಾರಷ್ಟು ನಾನು ವೀಡಿಯೋಸ್ಗಳನ್ನ ನೋಡಿದ್ದೆ. ಲಾಸ್ಟ್ ಟೈಮು ನಾನು ಅದನ್ನು ಹೇಳಬೇಕು ಅಂತ ಅಂದ್ಕೊಂಡೆ, ಬಟ್ ಸಿಚುವೇಶನ್ ಇವಾಗ ಕರೆಕ್ಟಾಗಿ ಸೂಟ್ ಆಗಿದೆ. ಇದು ಪರವಾಗಿಲ್ಲ, ಪಾತ್ರೆ ತೊಳೆಯೋಕ್ಕೆ ಕಂಫರ್ಟಬಲ್ ಅನಿಸುತ್ತೆ. ಆದರೆ ಇದು ಜಾಸ್ತಿ ದಿವಸ ಬಾಳಿಕೆ ಬರಲ್ಲ ಅಂತ ನನಗೆ ಅನಿಸುತ್ತೆ. ಸೊ ನೀವು ಈ ಥರ ಸ್ಕ್ರಬ್ಬರ್ನ ತೊಗೊಳ್ಳಿ, ಅಂದರೆ ಶಾಪಲ್ಲಿ ನೋಡಿ ತೊಗೊಳ್ಳಿ, ತುಂಬ ಚೆನ್ನಾಗಿರುತ್ತೆ ಕ್ವಾಲಿಟಿ. ನಾನೀಗ ತೊಗೊಂಡು ಯೂಸ್ ಮಾಡಾಯಿತು, ಇವಾಗ ರಿಟರ್ನ್ ಕೊಡೋದಕ್ಕೆ ಆಗಲ್ಲ. ಇದನ್ನು ಎಷ್ಟು ದಿನ ಬರುತ್ತೋ ಅಷ್ಟು ದಿನಕ್ಕೆ ಯೂಸ್ ಮಾಡ್ಕೊಳ್ತೀನಿ. ಸೊ ಈ ಥರ ಹೇಳ್ತಾ ನಾನು ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ವಿಷಯನ ಹೇಳ್ತೀನಿ. ಡಯೆಟ್ ಮಾಡೋರಿಗೆ ಇದೊಂದು ಟಿಪ್ಸ್ ಅಂತ ಕೂಡ ಹೇಳ್ಬೋದು. ನೀವು ಡಯೆಟ್ ಮಾಡ್ತಾ ಇದ್ದು ಹೊಟ್ಟೆ ತುಂಬ ಊಟನೂ ಮಾಡಬೇಕು, ಅದ್ರ ಜೊತೆಗೆ ವೆಯ್ಟ್ ಲಾಸು ಆಗಬೇಕು ಅನ್ನೋರು ಈ ವಿಡಿಯೋನ ಕೊನೆವರೆಗೂ ನೋಡಿದರೆ ಮಾತ್ರ ಗೊತ್ತಾಗುತ್ತೆ. ಸೊ ಇಲ್ಲೊಂದು ನಾನು ಸಿಂಪಲ್ ಟಿಪ್ಸ್ನ ಹೇಳ್ತೀನಿ. ಮೀನ್ಸ್ ನಾನು ಕೂಡ ಅದನ್ನೇ ಮಾಡ್ಕೊತಾ ಇರೋದು. ಅದೇ ಥರ ನೀವು ಟ್ರೈ ಮಾಡಿ, ಹೊಟ್ಟೆನೂ ಫುಲ್ ಆಗುತ್ತೆ, ವೆಯ್ಟ್ ಲಾಸ್ ಕೂಡ ಆಗುತ್ತೆ. ಸೊಪ್ಪು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಸೊ ಇಲ್ಲಿ ನಾನು ಸ್ವಲ್ಪ ಸೊಪ್ಪಿನ ಪಲ್ಯನ ಮಾಡ್ಕೊಂಡಿದ್ದೀನಿ. ನಾನು ಮುದ್ದೆ ಊಟ ಮಾಡಲ್ಲ, ಹಾಗಾಗಿ ಮುದ್ದೆ ಸ್ವಲ್ಪ ಹಿಟ್ಟಿಗೆ ಗೋಧಿ ಹಿಟ್ಟು ಸ್ವಲ್ಪ ಉಪ್ಪನ್ನ ಹಾಕಿ ಮಿಕ್ಸ್ ಮಾಡಿ ರಾಗಿ ಹಿಟ್ಟನ್ನು ಹಾಕಿ ಬಳಸ್ಕೊಂಡು ಚಪಾತಿ ಥರ ಮಾಡ್ಕೊಂಡಿದ್ದೀನಿ. ಇದರಿಂದ ವೆಯ್ಟ್ ಲಾಸ್ ಕೂಡ ಆಗುತ್ತೆ. ರಾಗಿ ಚಪಾತಿ ಕೂಡ ಮಾಡ್ಕೊಳ್ಬೋದು, ಇಲ್ಲ ರಾಗಿ ರೊಟ್ಟಿ ಕೂಡ ಮಾಡ್ಕೊಳ್ಬೋದು. ಈಗ ಹೆಸರುಕಾಳು, ಯೂಶ್ವಲಿ ಹೆಸರುಕಾಳು ನೆನೆಸಿಟ್ಕೊಂಡೇ ಇರ್ತೀವಿ ಡಯೆಟ್ ಮಾಡೋರು. ಹಾಗೆ ಸೌತೆಕಾಯಿ ಮತ್ತು ಕ್ಯಾರೆಟು 0 ಕ್ಯಾಲೋರಿ ಆ್ಯಂಡ್ ತುಂಬಾ ಹೆಲ್ತ್ ಬೆನಿಫಿಟ್. ನಂತರ ಸೊಪ್ಪಿನ ಪಲ್ಯ, 1 ಚಪಾತಿ, 1 ಸಣ್ಣ ಕಪ್ಪಲ್ಲಿ ರೈಸು, ಸಾಂಬಾರು. ಇಷ್ಟು ಊಟ ಮಾಡಿದ್ರೆ ಯಾರಿಗೆ ಹೊಟ್ಟೆ ತುಂಬಲ್ಲ, ಹೊಟ್ಟೆನೂ ತುಂಬತ್ತೆ, ಜೊತೆಗೆ ವೆಯ್ಟ್ ಲಾಸ್ ಕೂಡ ಆಗುತ್ತೆ. ಈ ಟಿಪ್ಸ್ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನನ್ನ ವಿಡಿಯೋ ಕೊನೆಯವರೆಗೂ ಯಾರೆಲ್ಲ ನೋಡಿದಿರೋ ಅವರಿಗೆಲ್ಲ ಹೃದಯಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್.